ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕರ್ತನು ನಿಮ್ಮ ಸಂಗಡವಿರುವರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಈಗ ಓದಿಕೊಂಡ ವಾಗ್ದಾನದ ವಚನದಲ್ಲಿ ದೇವರು ಹೇಳುತ್ತಿದ್ದಾರೆ, ನಾನು ಭಾನುವಾರ ಮಾತ್ರವಲ್ಲ, ವಾರದ ಒಂದು ದಿನವಲ್ಲ, ವರ್ಷದ ಯಾವುದೋ ಒಂದು ಕೊನೆಯ ದಿನವಲ್ಲ, ನಾನು ಎಲ್ಲ ದಿನ ಯುಗದ ಸಮಾಪ್ತಿ ಮುಗಿಯುವವರೆಗೆ, ನಿನ್ನ ಜೀವನದ ಸಮಾಪ್ತಿಯವರೆಗೆ ನಾನೇನು ಮಾಡ್ತೇನೆ? ನಿನ್ನ ಸಂಗಡ ಇರುತ್ತೇನೆ. ಆದುದರಿಂದ ನಾವು ಚಿಂತೆ ಮಾಡುವಂಥ ಪ್ರಮೇಯವಿಲ್ಲ. ಏಕೆಂದರೆ ದೇವರು ಎಲ್ಲ ದಿನಗಳಲ್ಲಿ ನಮ್ಮೊಡನೆ ಇದ್ದು ನಮಗೆ ಸಲಹೆ, ಮಾರ್ಗದರ್ಶನ, ಔಸ್ತತ್ರ ಒಂದು ಸ್ವಾಂತನ ಕೊಟ್ಟು ನಮ್ಮನ್ನು ಅನುದಿನವೂ ನಡೆಸುತ್ತಾರೆ. ಎಲ್ಲ ದಿನ ನೀವು ದೇವರ ಜೊತೆಯಲ್ಲಿ ಇರ್ತೀರೋ ಇಲ್ವಾ? ಆದರೆ ಎಲ್ಲ ದಿನ ದೇವರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದಲ್ಲಿ ಹಿರಿಯ ಮಗನು, ಅವರ ಕುಟುಂಬದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಂದರೆ, ತಂದೆಯನ್ನು ಕಳ್ಕೊಂಡ್ಬಿಟ್ರು, ನಂತರ ತಾಯಿಯನ್ನು ಕಳ್ಕೊಂಡ್ಬಿಟ್ರು. ಈಗ ಮನೆಯಲ್ಲಿ ಸಹೋದರಿಯರಿದ್ದರು. ಈ ಹಿರಿಯ ಅಣ್ಣನಿಗೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ ರೀ. ಆದರೆ ಈಗ ಓದಿದಂಥ ವಾಕ್ಯ ಏನು? ನಾನು ನಿನ್ನ ಸಂಗಡ ಇರ್ತೇನೆ ಯುಗದ ಸಮಾಪ್ತಿವರೆಗೆ. ಈಗ ಅವ್ರನ್ನ ನಡೆಸಲಿಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಆದರೆ ದೇವರೇ ನೀವೇ ನಮ್ಮನ್ನು ನಡೆಸಬೇಕು, ನಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ ಹೇಳಿದ್ದೀರೆಂಬುದಾಗಿ ಅವನು ಏನು ಮಾಡಿದಂತ ಹೇಳಿದ್ರೆ, ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ಕೆಲಸವನ್ನು ಮಾಡುತ್ತಾ ತನ್ನ ಸಹೋದರಿಯನ್ನು ನೋಡಿಕೊಳ್ಳಲಿಕ್ಕೆ ಆರಂಭಿಸಿದ. ಬಹಳ ಕಷ್ಟಪಟ್ಟು ಸಹೋದರಿಯರನ್ನು ಓದಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಂತರ ಅವ್ರಿಗೂ ಕೂಡ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಕೆಲಸ ಸಿಗುವಂತೆ ದೇವರು ಸಹಾಯ ಮಾಡಿದರು ನೋಡ್ರಿ. ಆದರೆ ಇವನು ಪಾಪ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ನಲ್ವ, ಚೆನ್ನಾಗಿ ಓದಿರಲಿಲ್ಲ. ಆದರೆ ಹಿರಿಯ ಅಧಿಕಾರಿಗಳು ಇವನು ಮಾಡುವ ಕೆಲಸ, ಇವನ ಸಹಾಯ ಎಲ್ಲವನ್ನು ನೋಡಿ ಆ ಕಂಪ್ನಿಯಲ್ಲಿ ಒಂದು ಒಳ್ಳೆಯ ಒಂದು ಬಡ್ತಿಯನ್ನು ಕೊಟ್ಟರಂತೆ. ಅದರೊಟ್ಟಿಗೆ ಅವ್ರು ಹೇಳಿದ್ರಂತೆ, ನೋಡಿ ನೀವು ಕೆಲಸ ಮಾಡ್ತಾನೆ ನಿಮ್ಮ ಏನಾದರೂ ಓದಬೇಕೆಂಬಂಥ ಹಂಬಲ ನಿಮಗಿದೆ ಅಲ್ವಾ, ಅದನ್ನು ಸಹ ನೀವು ಓದ್ಕೋಬೋದು ಎಂಬುದಾಗಿ ಅವ್ರಿಗೊಂದು ಆಪ್ಷನ್ ಕೊಟ್ಟರಂತೆ. ನೋಡ್ರಿ, ಸ್ತೋತ್ರ. ಆ ಒಂದು ಕುಟುಂಬವನ್ನು ದೇವರು ಒಂದು ದಿನ ಕೈ ಬಿಡದೆ ಯುಗದ ಸಮಾಪ್ತಿಯವರೆಗೆ ಅದ್ಭುತವಾಗಿ ನಡೆಸಿದರು. ಪ್ರೀತಿಯುಳ್ಳ ದೇವ್ರ ಜನರೇ, ಒಂದು ವೇಳೆ ನೀವು ನಿಮ್ಮ ಪ್ರಿಯರನ್ನು ಕಳ್ಕೊಂಡಿರಬಹುದು, ಕುಟುಂಬವನ್ನು ನೋಡಿಕೊಳ್ಳುವವರು ಯಾರು ಎಂಬುದಾಗಿ ಚಿಂತಿಸುತ್ತಾ ಇರಬಹುದು. ಚಿಂತಿಸಬೇಡ್ರಿ, ಕರ್ತನು ನಿಮ್ಮೊಡನೆ ಇದ್ದು ನಿಮ್ಮನ್ನು ನಡೆಸ್ತಾರೆ. ನಿಮ್ಮ ದುಃಖ ಹೋಗಿ ಸಂತೋಷ ಬರಲಿಕ್ಕಿದೆ. ಓ ಸ್ತೋತ್ರ, ನಿಮ್ಮನ್ನು ಕೈ ಬಿಡದೆ ದೇವರು ಒಂದೊಂದು ದಿವಸವೂ ಅದ್ಭುತವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಏಕೆಂದರೆ ಅವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ವಾಗ್ದಾನ ಮಾಡಿದ್ದೀರಾ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಆ ವಾಗ್ದಾನದಂತೆ ಸ್ವಾಮಿ, ಎಲ್ಲ ದಿನಪ್ಪ ದೇವರೇ, ನೀವು ನಮ್ಮ ಜೊತೆಯಲ್ಲಿದ್ದು ನೀವು ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ತಡೆಗಳು ನೀಗಿ ಹೋಗಲಿ ದೇವರೇ, ಭಯಗಳು ನೀಗಿ ಹೋಗಲಿ. ಯೇಸು ಸ್ವಾಮಿ, ನೀವು ನಮ್ಮ ಜೊತೆಯಲ್ಲಿ ಇರುವಾಗ ನೀವು ನಮ್ಮನ್ನು ನಡೆಸ್ತೀರಿ ಎಂಬಂಥ ಒಂದು ಧೈರ್ಯದಿಂದ ಮುನ್ನುಗ್ಲಿಕ್ಕೆ ನಮಗೆ ಸಹಾಯ ಮಾಡಿರಿ, ಬ್ಲೆಸ್ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಸಹ ಆಶೀರ್ವಾದ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕೈ ಬಿಡದ ದೇವರು ಕೊನೆಯವರೆಗೂ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಸಂಗಡ ಇರ್ತಾರೆ. ಧೈರ್ಯವಾಗಿರ್ರಿ, ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.
ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.